ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಡಿಕೆಶಿ ಅವರು ಸೈಲೆಂಟ್ ಗೇಮ್ ಅನ್ನ ಆಡ್ತಿದ್ದಾರೆ. ಒಂದೇ ಕಲ್ಲಿನಲ್ಲಿ 3 ಹಕ್ಕಿಯನ್ನ ಹೊಡೆಯುವಂತಹ ತಂತ್ರಕ್ಕೆ ಇಳಿದಿದ್ದಾರೆ ಡಿಕೆಶಿ. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯಿಂದಾಗಿ ಮತ್ತೆ ಸಂಚಲನ ಉಂಟಾಗ್ತಾ ಇದೆ. ಡಿಸಿಎಂ ಡಿಕೆಶಿ ಹೇಳಿಕೆ ಹಿಂದಿದೆ ಅದೊಂದು ದೊಡ್ಡ ಸ್ಟ್ರಾಟಜಿ. ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಡಿಕೆಶಿ ಅವರು ಸೈಲೆಂಟ್ ಆಗಿ ಗೇಮ್ ಆಡ್ತಿದ್ದಾರೆ. ಒಂದೇ ಕಲ್ಲಿನಲ್ಲಿ 3 ಹಕ್ಕಿಯನ್ನ ಹೊಡಿಬೇಕು ಅನ್ನುವಂತಹ ತಂತ್ರಕ್ಕೆ ಇಳಿದಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯಿಂದಾಗಿ ಮತ್ತೆ ಸಂಚಲನ ಉಂಟಾಗ್ತಾ ಇದೆ. ಡಿಸಿಎಂ ಡಿಕೆಶಿ ಹೇಳಿಕೆ ಹಿಂದಿದೆ ಅದೊಂದು ದೊಡ್ಡ ಸ್ಟ್ರಾಟಜಿ. ಸಿಎಂ ಆಪ್ತರ ಮೇಲೆಯೇ ಆರೋಪ ಮಾಡಿ ಡಿಸಿಎಂ ಡಿಕೆ ದಾಳವನ್ನ ಉರುಳಿಸ್ತಾ ಇದ್ದಾರೆ. ಹೈಕಮಾಂಡ್ ಮೆಚ್ಚಿಸೋದ್ರ ಜೊತೆಗೆ ಸಿಎಂ ವಿಶ್ವಾಸಕ್ಕೆ ಪ್ಲಾನ್ ಅನ್ನ ಕೂಡ ಮಾಡ್ತಿದ್ದಾರೆ. ಜೊತೆಗೆ ದಲಿತ ಸಿಎಂ ಕೂಗು ಎತ್ತಿರುವಂತಹ ನಾಯಕರಿಗೂ ಕೂಡ ಕೌಂಟರ್ ಕೊಡುವಂತಹ ಸ್ಟ್ರಾಟಜಿಯನ್ನ ಅವರು ಈಗ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ ಡಿಕೆಶಿ ಅವರು. ನೋಡಿ, ಒಂದೇ ಕಲ್ಲಿನಲ್ಲಿ 3 ಹಕ್ಕಿ. ಒಂದು ಹಕ್ಕಿ ಯಾರು? ರಾಜ್ಯದ ಹಕ್ಕಿ ಸಿಎಂ ಸಿದ್ದರಾಮಯ್ಯ ಅವರು. ಈ ಕಡೆ ಕೌಂಟ್ರ್ ಕೊಡ್ತಾ ಇದ್ದಾರಲ್ಲ, ಈಗ ದಲಿತ ಸಿಎಂ ಕೂಗು ಎತ್ತಿದಾರಲ್ಲ ನಾಯಕರು, ಅವ್ರಿಗೊಂದು ಕೌಂಟ್ರು, ಅವ್ರಿಗೊಂದು ಹಕ್ಕಿ, ಜೊತೆಗೆ ಇನ್ನೊಂದು ಹೈಕಮಾಂಡ್ 3 ಹಕ್ಕಿಗಳನ್ನ ತಮ್ಮ ಕಡೆಗೆ ಹಾಕೋಬೇಕು ಅಂತ. ಸಿಎಂ ಹುದ್ದೆ ಬದಲಾವಣೆಯ ಬಗ್ಗೆ ನಾನೆಲ್ಲಿಯೂ ಕೂಡ ಮಾತನಾಡಿಲ್ಲ. ಹೈಕಮಾಂಡ್ ನಾಯಕರ ತೀರ್ಮಾನಕ್ಕೆ ಬದ್ಧ ಎಂದಿದ್ದೇವೆ. ಸಿಎಂ ಹುದ್ದೆಯಿಂದ ಇಳಿತಾರೆ, ದಲಿತರಿಗೆ ಹುದ್ದೆ ಅಂತ ಹೇಳಿಲ್ಲ. ಸಿಎಂ ಹುದ್ದೆ ಖಾಲಿ ಮಾಡಲು ಹೊರಟವರು ಬೇರೆಯವರಿದ್ದಾರೆ. ಈ ಮೂಲಕ ನಾನು ಸಿಎಂ ಒಟ್ಟಾಗಿದ್ದೇವೆ ಅಂತ ಡಿಕೆಶಿ ಸಂದೇಶವನ್ನ ಸಾರ್ತಾ ಇದ್ದಾರೆ. ಸಿದ್ದರಾಮಯ್ಯ ಆಪ್ತರಿಂದಲೇ ಸಿಎಂ ಬದಲಾವಣೆ ವಿಚಾರ ಪ್ರಸ್ತಾಪ ಆಗಿರೋದು. ಸಿಎಂ ಸಿದ್ದರಾಮಯ್ಯ ಆಪ್ತರಿಂದಲೇ ಸಿಎಂ ಬದಲಾವಣೆ ಅನ್ನುವಂಥ ಮಾತು ಕೇಳಿ ಬಂದಿದೆ. ಡಿಕೆಶಿ ಹೇಳಿಕೆಯಿಂದ ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಚಲನ ಉಂಟಾಗ್ತಾ ಇದೆ. ನೋಡಿ, ಸಿಎಂ ಹುದ್ದೆ ಬದಲಾವಣೆಯ ಬಗ್ಗೆ ನಾನು ಎಲ್ಲಿಯೂ ಕೂಡ ಮಾತೇ ಆಡಿಲ್ಲ. ಅವ್ರು ಕೊಟ್ಟಿರೋದೇನು? ಕೊಟ್ಟು ಮಾತು 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 ಅಂತ ನೆನಪು ಮಾಡಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯ ಅವರು ಸೀಟು ಬಿಟ್ಟುಕೊಡಬೇಕು, ನಾನು ಹೋಗಬೇಕು, ಕೂತ್ಕೋಬೇಕು ಅನ್ನುವಂಥ ಮಾತನ್ನ ಡಿಕೆಶಿ ಅವರು ಹೇಳಿಲ್ಲ. ಜೊತೆಗೆ ಹೈಕಮಾಂಡ್ ನಾಯಕರ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಹೇಳ್ತಾ ಇದ್ದಾರೆ. ನಾನು ಕೇಳಿಲ್ಲ, ಬಟ್ ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ನಾನು ಬದ್ಧನಾಗಿರ್ತೇನೆ. ಸಿಎಂ ಹುದ್ದೆಯಿಂದ ಇಳಿತಾರೆ, ದಲಿತರಿಗೆ ಹುದ್ದೆ ಅಂತ ಕೂಡ ನಾನು ಹೇಳಿಲ್ಲ. ಸಿಎಂ ಹುದ್ದೆ ಖಾಲಿ ಮಾಡಲಿಕ್ಕೂ ಕೂಡ ಹೊರಟವರು ಬೇರೆಯವರಿದ್ದಾರೆ. ಆ ಮೂಲಕವಾಗಿ ಇನ್ನು ನಾನು ಸಿಎಂ ಒಟ್ಟಾಗಿದ್ದೇವೆ ಅಷ್ಟೇ ಅನ್ನುವಂಥ ಸಂದೇಶವನ್ನು ಸಾರ್ತಿದ್ದಾರೆ.